ಬೀದರ್ನ ಕೊಳಾರ್ಕೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜೈ ಭವಾನಿ ಮಂದಿರ ಟ್ರಸ್ಟ್ ವತಿಯಿಂದ 54ನೇ ಜೈ ಭವಾನಿ ಜಾತ್ರಾ ಮಹೋತ್ಸವವನ್ನು 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು, ಗ್ರಾಮದಲ್ಲಿ ಜಾತ್ರೆಗೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಏಪ್ರಿಲ್ 10 ರಿಂದ ಏಪ್ರಿಲ್ 13ರವರೆಗೆ 4 ದಿನಗಳ ಕಾಲ ಅದ್ದೂರಿಯಾಗಿ ಜರುಗುವ ಜಾತ್ರೆಯಲ್ಲಿ ಭಜನಾ ಕಾರ್ಯಕ್ರಮ, ಭೂತೇರ ನಾಟಕ, ಗಾಯನ, ಪಲ್ಲಕ್ಕಿ ಮೆರವಣಿಗೆ, ಧರ್ಮದೇವತೆ ನಾಟಕ ಪ್ರದರ್ಶನ, ನಾಟಕ ಮತ್ತು ಜಂಗಿ ಕುಸ್ತಿ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಜಾತ್ರಾ ಕಾರ್ಯಕ್ರಮದ ಅಂಗವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಜೈ ಭವಾನಿ ಮಂದಿರ ಟ್ರಸ್ಟ್ನ ಗೌರವಾಧ್ಯಕ್ಷ ಸಂತೋಷ್ ಕೋಟೆ, ವರ್ಷದಂತೆ ಈ ವರ್ಷವೂ ಸಹ ಜೈ ಭವಾನಿ ಮಂದಿರ ಟ್ರಸ್ಟ್ ವತಿಯಿಂದ ಜೈ ಭವಾನಿ ಜಾತ್ರಾ ಮಹೋತ್ಸವವನ್ನು 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಇನ್ನು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹೆಸರುವಾಸಿಯಾಗಿರುವ ನಮ್ಮೂರ ಜಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಲಿದ್ದು, ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲು ಕರೆಯನ್ನ ನೀಡಿದ್ದಾರೆ. ಈ ವೇಳೆ ಜೈ ಭವಾನಿ ಮಂದಿರ ಟ್ರಸ್ಟ್ನ ಅಧ್ಯಕ್ಷ ಸುರೇಶ್ ಶಂಭು, ಸದಸ್ಯರಾದ ವಿಜಯ್ ಕುಮಾರ್ ಪಾಟೀಲ್, ಸತೀಶ್ ನವದಗಿರಿ, ಬಾಬುರಾವ್ ನವದಗಿರಿ, ಸುನಿಲ್ ಸೂರ್ಯನ್, ಮಂಜುನಾಥ್ ಆಲ್ಕುಡೆ, ಗುರು ಸಲಗಾರ್, ಮಲ್ಲಿಕಾರ್ಜುನ್ ನಾಗಣ್ಣವರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಜೈ ಭವಾನಿ ಮಂದಿರ ಕೊಳಾರ್ಕೆ ನಮ್ಮ ಊರಿನ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುತ್ತಮುತ್ತ ಗ್ರಾಮಸ್ಥರು ಸೇರಿ ಈ ಜಾತ್ರೆಯನ್ನು ಏರ್ಪಡಿಸುತ್ತೇವೆ. ಹಾಗಾಗಿ ಈ ಜಾತ್ರೆ ಪ್ರತಿ ವರ್ಷ 4 ದಿವಸ ಇರುತ್ತದೆ. ಈ 4 ದಿವಸದಲ್ಲಿ ಮೊದಲನೇದಾಗಿ ಸಂಗೀತ ಕಾರ್ಯಕ್ರಮ ಇರ್ತದೆ. ಈ ಸಂಗೀತ ಕಾರ್ಯಕ್ರಮ ಏನಂದ್ರೆ ಸಾಯಂಕಾಲ 5ರಿಂದ ಬೆಳಗಿನ ಜಾವದವರೆಗೆ ಇರ್ತದೆ. ನಮ್ಮ ಊರಿನ ಎಲ್ಲ ಭಜನ್ ಮಂಡಳಿದವರು ಸೇರಿ ಹಾಗೂ ಸಂಗೀತ ಕಲಾವಿದರಿಂದ ಬೇರೆ ಕಡೆಯಿಂದ ಸಂಗೀತ ಕಲಾವಿದರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತೇವೆ. ಹಾಗಾಗಿ 2ನೇ ದಿವಸ ಅಂದರೆ 11ನೇ ತಾರೀಕು ಭೂತೇರ್ ಗಾಯನ ಇರ್ತದೆ. ಈ ಭೂತೇರ್ ಗಾಯನ ವಿಶೇಷವಾಗಿ ಮಹಿಳೆಯರ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಳಾರ್ಕೆ ಗ್ರಾಮಸ್ಥರು ಹಾಗೂ ಊರಿನ ಆಜುಬಾಜು ಊರಿನವರು ಎಲ್ಲ ಗ್ರಾಮಸ್ಥರು ಸೇರಿ ಈ ಭೂತೇರ್ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೀತದೆ. ಹಾಗಾಗಿ 3ನೇ ದಿವಸ ಅಂದರೆ ತಾರೀಕು 12/4/2025 ಹುಣ್ಣಿಮೆ ದಿವಸ. ಹುಣ್ಣಿಮೆ ವಿಶೇಷತೆ ಏನೆಂದರೆ ಬೆಳಗಿನ ಜಾವ 5 ಗಂಟೆಯಿಂದ ತಾಯಿಯ ಅಭಿಷೇಕ ಭವ್ಯವಾಗಿ ಮಾಡಲಾಗ್ತದೆ. ಕನಿಷ್ಠ ಏನಿಲ್ಲ ಅಂದರೂ 200-300 ಅಭಿಷೇಕ ಕಾರ್ಯಕ್ರಮ ನಡೀತದೆ. ಬೆಳಗ್ಗೆ 5 ಗಂಟೆಯಿಂದ 12 ತನಕ ಅಭಿಷೇಕ ಕಾರ್ಯಕ್ರಮ ನಡೀತದೆ. ಅದಾದ ನಂತರ ನಮ್ಮ ಕೊಳಾರ್ಕರ ಗ್ರಾಮದಿಂದ ಹಾಗೂ ನೆರೆಹೊರೆ ಗ್ರಾಮದಿಂದ ಎಲ್ಲ ಊರಿನವರು ಸೇರಿ ಒಂದು ದೇವಿಯ ಪಲ್ಲಕ್ಕಿ ಮೆರವಣಿಗೆ ಮಾಡಲಾಗ್ತದೆ. ಈ ಮೆರವಣಿಗೆಯಲ್ಲಿ ಸಣ್ಣ ಎಲ್ಲ ಹುಡುಗಿಯರು, ಎಲ್ಲ ನನ್ನ ಅಕ್ಕ ತಂಗಿಯರು, ಎಲ್ಲ ತಾಯಂದಿರು ಒಂದು ಆರತಿ ಕಳಸ ಹಿಡಿದುಕೊಂಡು ಬರ್ತಾರೆ. ಈ ಕಾರ್ಯಕ್ರಮವನ್ನು ದೇವಿ ಮಂದಿರದಿಂದ ಚಾಲನೆ ಮಾಡಲಾಗ್ತದೆ. ದೇವಿ ಮಂದಿರದಿಂದ ಇಡೀ ಗ್ರಾಮದ ಎಲ್ಲ ರಸ್ತೆಗಳಲ್ಲಿ ದೇವಿಯ ಮೆರವಣಿಗೆ ಮಾಡಲಾಗ್ತದೆ. ಅದಾದ ನಂತರ ರಾತ್ರಿ 12 ಗಂಟೆಗೆ 2 ನಾಟಕ ಇಡಲಾಗಿದೆ. ಹಾಗೂ ಸಾಯಂಕಾಲದಿಂದ ಮಹಾಪ್ರಸಾದ ಕೂಡ ಇರ್ತದೆ. ಈ 4 ಜಾತ್ರೆಯಲ್ಲಿ ಪ್ರತಿನಿತ್ಯವೂ ಮಹಾಪ್ರಸಾದ ಇಡಲಾಗಿದೆ. ವಿಶೇಷವಾಗಿ 12ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ ಮಹಾಪ್ರಸಾದ ಇಡಲಾಗಿದೆ. ರಾತ್ರಿ 12 ಗಂಟೆಯಿಂದ 2 ನಾಟಕ ಕೂಡ ಇರ್ತವೆ. ಈ ನಾಟಕವನ್ನು ನೋಡಲಿಕ್ಕೆ ಬೇರೆ ಊರಿನಿಂದ ಸುಮಾರು 55 ವರ್ಷಗಳಿಂದ ಈ ಜಾತ್ರೆಯನ್ನು ನಡೀತದೆ. ಹಾಗಾಗಿ ಗ್ರಾಮಸ್ಥರ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ಗೊತ್ತಿದೆ. ಹಾಗೂ ಮತ್ತೊಂದು ವಿಶೇಷತೆ ಏನೆಂದರೆ ಈ ತಾಯಿಯ ಜಾತ್ರೆಯಲ್ಲಿ ಊರಿನ ಎಲ್ಲ ಅಕ್ಕ ತಂಗಿಯರು ತಮ್ಮ ತವರು ಮನೆಗೆ ಬಂದು ಈ ಜಾತ್ರೆಗೆ ಭಾಳ ಕಳೆ ಕೊಡ್ತಾರೆ. ಅದಲ್ಲದೆ ಈ ಜಾತ್ರೆ ಏನಂದ್ರೆ ಎಲ್ಲ ಜಾತಿಯವರು, ಇದು ಒಂದು ಜಾತಿಗೆ ಮೀಸಲಾತಿ ಇಲ್ಲ, ಎಲ್ಲ ಜಾತಿಯವರು ಸೇರಿ ಊರಿನ ಎಲ್ಲ ಜಾತಿಯವರು ಸೇರಿ ಅತಿ ವಿಜೃಂಭಣೆ ಮಾಡ್ತಕ್ಕಂಥ ಜಾತ್ರೆ ಇದೆ. ಈ ಜಾತ್ರೆ ಏನಪ್ಪ ಅಂದ್ರೆ ಕೊನೆ ದಿವಸ ಬೆಳಗ್ಗೆ ಅಂದರೆ 13ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಕುಸ್ತಿ ಕಾರ್ಯಕ್ರಮ ಇಡಲಾಗಿದೆ. ಆ ಕುಸ್ತಿ ಕಾರ್ಯಕ್ರಮದಲ್ಲಿ ಬೇರೆ ರಾಜ್ಯದಿಂದ ಬರ್ತಾರೆ. ಯಾಕಂತಂದ್ರೆ ಅದು ಕುಸ್ತಿ ಕಾರ್ಯಕ್ರಮನೂ ಹಾಗೇ ಇದೆ. ಹಾಗಾಗಿ ನಾವು ಪಾಂಪ್ಲೆಟ್ ಬೇರೆ ಕಡೆ ಮಹಾರಾಷ್ಟ್ರ ಆಗಲಿ, ನೆರೆಹೊರೆ ತೆಲಂಗಾಣ ಆಗಲಿ, ಆಂಧ್ರ ಪ್ರದೇಶ ಆಗಲಿ ಈ ರಾಜ್ಯಗಳಿಗೆ ಏನಪ್ಪ ಅಂತಂದ್ರೆ ನಾವು ಸಮೀಪ ಉದಗಿರಿ ಆಗಲಿ, ಲಾತೂರ್ ಆಗಲಿ, ಇಲ್ಲಿ ಹೈದರಾಬಾದಲ್ಲಿ ಜೈರಾಬಾದ್ ಆಗಲಿ, ಹೀಗಾಗಿ ನಾವು ಪಾಂಪ್ಲೆಟ್ ಎಲ್ಲ ಕಡೆ ವಿಸ್ತರಣೆ ಮಾಡ್ತೇವೆ. ಆ ಪಾಂಪ್ಲೆಟ್ ನೋಡಿ ಕುಸ್ತಿ ಆಡ್ತಕ್ಕಂಥ ವಸ್ತಾದುಗಳಿಗೆ ಆ ಪಾಂಪ್ಲೆಟ್ ನೋಡಿ ಅದ್ರ ಮುಖಾಂತರ ನಮ್ಮ ಊರಿಗೆ ಬರ್ತಾರೆ. ಆ ಕುಸ್ತಿ ಆಳಕ್ಕೆ ಬಂದಿದ್ದವರಿಗೆ ಊಟದ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಅದು ಕುಸ್ತಿ ಮುಗಿದ ನಂತರ ಅವ್ರು ಊಟ ಮುಗಿಸ್ಕೊಂಡು ಅವ್ರು ಹೋಗ್ತಾರೆ. ಹಾಗಾಗಿ ಬೀದರ್ ಜಿಲ್ಲೆಯ ಜನತೆಯಲ್ಲಿ ಕಳಕಳಿ ವಿನಂತಿ ಅಂದ್ರೆ ನನ್ನ ವತಿಯಿಂದ, ಕೊಳಾರ್ಕೆ ಗ್ರಾಮಸ್ಥರ ವತಿಯಿಂದ ಈ ಜಾತ್ರೆಯಲ್ಲಿ ತಾವು ಬಂದು ದೇವಿ ಆಶೀರ್ವಾದ ಪಡೆದುಕೊಂಡು ಈ ಜಾತ್ರೆಗೆ ಒಂದು ಕಳೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ನಾನು ಸಂತೋಷ್ ಕೋಟೆ, ಕೊಳಾರ್ಕೆ ಜೈ ಭವಾನಿ ಮಂದಿರ ಗೌರವಾಧ್ಯಕ್ಷ. ಧನ್ಯವಾದಗಳು.